ನಮಸ್ಕಾರಗಳು ಸ್ನೇಹಿತರೆ, ಎಲ್ಲರಿಗೂ ದಿ ಮೀಡಿಯಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾನು ದಿ ಮೀಡಿಯಾ ಚಾನಲ್ ಮೂಲಕ ಪರಿಚಯಿಸುತ್ತಿರುವುದು ಕಾವ್ಯ ಅವರ ಪ್ರೊಫೈಲ್ ಆಗಿದೆ. ಇವರು 31 ವರ್ಷದ ಬೆಂಗಳೂರು ಮೂಲದವರು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಕಾವ್ಯ MBA ಅನ್ನು ಕಂಪ್ಲೀಟ್ ಮಾಡಿ ಈಗ ಒಂದು ಪ್ರೈವೇಟ್ ಬ್ಯಾಂಕ್ನಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ. ಅವರು ಸೆಲ್ಫ್ ಇಂಡಿಪೆಂಡೆಂಟ್ ಆಗಿ ಕಾನ್ಫಿಡೆಂಟ್ ಆಗಿ ಬದುಕುತ್ತಿರುವವರು. ಆದರೆ ಅವರ ಹೃದಯದಲ್ಲಿ ಸದಾ ಒಂದೇ ಬಯಕೆ, ಒಬ್ಬ ಒಳ್ಳೆಯ ಸಂಗಾತಿ ಜೊತೆಗೂಡಿ ಜೀವನವನ್ನು ಅರ್ಥಪೂರ್ಣವಾಗಿ ಸಾಗಿಸುವುದು ಇವರ ಮುಖ್ಯ ಬಯಕೆ ಆಗಿದೆ. ಹಾಗೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಅಂದರೆ, ಕಾವ್ಯ ಅವರಿಗೆ ಬೇಕಾಗಿರುವುದು ಸೆಟಲ್ಡ್ ಆಗಿ ಹೊಣೆಗಾರಿಕೆಯುತ, ಪ್ರಾಮಾಣಿಕ ಮತ್ತು ಮನೆಯವರ ಜೊತೆಗೆ ಕಾಳಜಿ ಇಡುವ ಗಂಡು ಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಅವರಿಗೆ ಲುಕ್ಸ್ ಅಥವಾ ಹಣ ಮುಖ್ಯವಲ್ಲ, ನನ್ನ ಜೊತೆಗಿದ್ದವನು ನನ್ನ ನೋವನ್ನು ನಲಿವು ಶೇರ್ ಮಾಡಬಲ್ಲವನು ಆಗಿರಬೇಕು ಅನ್ನೋದು ಇವರ ಮುಖ್ಯ ಹಂಬಲವಾಗಿದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ, ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕಾವ್ಯರವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ಕಾವ್ಯರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಕಾವ್ಯರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಹಾಗೆ ಇವರ ಗುಣಗಳನ್ನು ನಾವು ನೋಡೋದಾದರೆ, ಕಾವ್ಯ ಕಾಲ್ಮ್, ಪಾಲಿಟಿ ಬಟ್ ವೆರಿ ಸ್ಟ್ರಾಂಗ್ ಮೈಂಡೆಡ್ ಹುಡುಗಿಯಾಗಿದ್ದಾರೆ. ಅವರಿಗೆ ಸಿಂಗಿಂಗ್, ರೀಡಿಂಗ್ ನೋವೆಲ್ಸು, ಟ್ರಾವೆಲಿಂಗ್ ಅನ್ನೋದು ತುಂಬ ಇಷ್ಟ ಕೂಡ ಹೌದು. ಅವರು ಯಾವಾಗಲೂ ಹೆಣ್ಣು ಮಕ್ಕಳನ್ನು ಬಲವಾದರೆ ಕುಟುಂಬವೇ ಬಲವಾಗುತ್ತದೆ ಅನ್ನುವ ದೃಢ ನಂಬಿಕೆಯಲ್ಲಿ ಬದುಕುತ್ತಿದ್ದಾರೆ. ಹಾಗೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ, ಕಾವ್ಯ ತಮ್ಮ ಜೀವನದಲ್ಲಿ ಕೆಲವು ಕಷ್ಟಗಳನ್ನು ಎದುರಿಸಿದ್ದಾರೆ. ಒಮ್ಮೆ ಕೆರಿಯರ್ ಆರಂಭಿಕ ದಿನಗಳಲ್ಲಿ ಜಾಬ್ ಸಿಗದೆ ತುಂಬ ಸಂಕಷ್ಟಗಳನ್ನು ಕೂಡ ಅನುಭವಿಸಿದರು. ಅದರ ಜೊತೆಗೆ ಹೆಲ್ತ್ ಸಮಸ್ಯೆ ಕೂಡ ಎದುರಿಸಬೇಕಾಯಿತು. ಆದರೆ ಡಿಟರ್ಮಿನೇಷನ್ ಮತ್ತು ಫ್ಯಾಮಿಲಿ ಸಪೋರ್ಟ್ನಿಂದ ಅವರು ಈಗ ಬ್ಯಾಂಕ್ ಬ್ರಾಂಚ್ ಮ್ಯಾನೇಜರ್ ಆಗಿ ಕೂಡ ಗೌರವಪೂರ್ವಕವಾಗಿ ಬದುಕುತ್ತಿದ್ದಾರೆ. ಫ್ರೆಂಡ್ಸ್, ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ, ಕಾವ್ಯರವರ ಪ್ರಕಾರ ಮದುವೆ ಎಂದರೆ ಒಬ್ಬರೊಬ್ಬರು ಅರ್ಥ ಮಾಡಿಕೊಳ್ಳುವುದು. ಜೀವನದಲ್ಲಿ ನಿಜವಾದ ಸಂಗಾತಿ ಎಂದರೆ ಒಬ್ಬನೊಂದಿಗೆ ಹೆಜ್ಜೆಗೂ ಹೆಜ್ಜೆ ಹಾಕೋದು, ಪರಸ್ಪರದ ಕನಸುಗಳನ್ನು ಬೆಂಬಲಿಸೋದು ಎಂದು ಇವರು ನಂಬುತ್ತಿದ್ದಾರೆ. ಅಂತಿಮ ಆಹ್ವಾನ. ಸ್ನೇಹಿತರ, ಕಾವ್ಯ ಅವರ ಕತೆ ನಿಮಗೆ ಹೇಗನಿಸ್ತು? ಅವರು ಬಯಸುವುದು ಪ್ರಾಮಾಣಿಕ, ಸರಳ, ಹೊಣೆಗಾರಿಕೆಯುತ ಜೀವನ ಸಂಗಾತಿಯಾಗಿದ್ದಾರೆ. ಯಾರಿಗಾದರೂ ನಾನು ನಿಜವಾಗಿಯೂ ಇಷ್ಟವಾಗಿದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕಾವ್ಯರವರು ತಿಳಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಯಾರಿಗಾದರೂ ನಿಜವಾಗಿಯೂ ಕಾವ್ಯರವರ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಕಾವ್ಯರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ 100ಗೆ 200% ದೊರಕುತ್ತದೆ. ಧನ್ಯವಾದಗಳು.